morning students. Today we are going to continue the determinants topics. Now previous in determinants equations ಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ ನಾವು. ಸೊ ಅದನ್ನ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಪ್ರಾಬ್ಲಮ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಈಕ್ವೇಷನ್ ನೋಡಿ ಈ ರೀತಿ ಡಿಟರ್ಮಿನೆಂಟ್ಸ್ ಈ ರೀತಿ ಫ್ರೇಮ್ವರ್ಕ್ ಆಗಿದೆ. ಸೊ ಹಾಗೆ ನಾವು ಹೇಗೆ ಮಾಡ್ತೀವಿ ಅಂತಂದ್ರೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಅಗೇನ್ ಅಂಡ್ ಅಗೇನ್ ಆಕ್ಚುಲಿ ನಾನು ಬರೆಯೋದಕ್ಕೆ ಹೋಗೋದಿಲ್ಲ ನನಗೆ. ಸೊ ಅಲ್ಲಿ ಜನರಲ್ ಆಗಿ ನೋಡಿ ಇಲ್ಲಿ ಏನಾಗ್ತದೆ ನಿಮಗೆ ಪ್ಲಸ್ ಮೈನಸ್ ಪ್ಲಸ್ ಮಾಮೂಲಿ ಆಸ್ ಇಟ್ ಇಸ್ ಪ್ರೀವಿಯಸ್ ನಾನು ಹೇಳಿದ ರೀತಿಯಲ್ಲಿ ಸೊ ಏನ್ ರೂಲ್ ಅಪ್ಲೈ ಆಗ್ತದೆ ಸೊ ಅಲ್ಲಿಗೆ ಬರೀತಾ ಹೋಗಿದ್ದೀನಿ. ಸೊ ಅದನ್ನೇ ನೀವು ಇಲ್ಲಿ ಏನ್ ಮಾಡ್ತಾ ಹೋಗಿ ಅಂತಂದ್ರೆ 4 ಸೊ ಏನಿದೆ ನಾವು ಯಾವ ಎಲಿಮೆಂಟ್ಸ್ ನ ತಗೊಳ್ತಾ ಇದೀವಿ ಆ ರೋ ಕಾಲಮ್ ನ ಬಿಡ್ತಾ ಹೋಗ್ಬೇಕು. ಸೊ ಆಲ್ರೆಡಿ ಆಸ್ ಯು ನೋ ನಿಮ್ಗೆಲ್ಲ ಮುಂಚಿತವಾಗಿ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಅದನ್ನ ಏನ್ ನೋಡ್ಕೊಳ್ತೀವಿ ನಮಗೆ 2 1 7 x. ಸೊ ಕ್ಲಿಯರ್ ಆಯ್ತು. ನೆಕ್ಸ್ಟ್ minus x, then 3 1 minus 5x, then plus 6, 3 2 minus 5 7. ಸೊ ಇದಾದ ನಂತರ ಸೊ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ 4 2 into x minus 1 into 7, then minus x 3 into x minus 1 into minus 5, then plus 6 3 into 7 minus 2 into minus 7. See, this is the 2 into minus 5. 2 into minus 5. Afterwards, next step ಏನು ಫಾಲೋ ಅಪ್ ಆಗುತ್ತೆ ಅಂತಂದ್ರೆ 4 ಆಗಿ ಕ್ಯಾರಿ ಮಾಡ್ತಾ ಹೋಗಿ 2 into x 2x 7 into 1 7, then minus x 3 into x 3x. So here we have minus, here also minus, minus into minus, plus 5 into 1 5, then plus 6 3 7 3s are 21, so minus into minus, plus 5 2s are 10. Is it clear? ನೋಡಿ ಇಷ್ಟು ಕ್ಲಿಯರ್ ಆಗಿದೆ. ಸೊ ಇದಾದ ನಂತರ ನಾವು ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಸೊ ಇದರಿಂದ ನಾವು ಆಕ್ಚುಲಿ ಇದನ್ನೆಲ್ಲ ಮಲ್ಟಿಪಲ್ ಮಾಡ್ತಾ ಬರ್ತೀವಿ ನಮಗೆ. ಸೊ ಹೇಗೆ ಅಂತಂದ್ರೆ ನೋಡಿ 4 2s are 8x minus 4 7s are 28 minus x into 3x minus 3x square. See here x into x square minus 3x square. So here x into 5 plus into minus that is what 5x. That is what 5x ಬರ್ತಾ. Then 21 into 6 ಎಷ್ಟು ಬರುತ್ತೆ 21 into 6 ಅಂತಂದ್ರೆ 126 ಬರ್ತಾ ಹೋಗ್ತದೆ. 126 plus 10 into 6 60 is equal to ಇಲ್ಲಿ ಏನಾಗ್ತದೆ ಈಕ್ವೇಶನ್ಸ್ ಆಕ್ಚುಲಿ ಮೈನಸ್ 10 ಅಂತಿದ್ರೆ ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಿ ಅದನ್ನ ಮೈನಸ್ 10 ಅಂತಿದ್ದೀರಾ. ಸೊ ನೋಡಿ ನಾವೀಗ ಇಲ್ಲಿ ತಗೊಂಡಾಗ ಏನಾಗ್ತದೆ ಅಂತಂದ್ರೆ ನಮಗೆ ಅದನ್ನ ಇಲ್ಲಿಗೆ ಈಕ್ವೇಶನ್ ಹೊರಗಡೆ ನಾವು ಒಳಗಡೆ ತಗೊಳ್ತಿರೋದು ಏನಾಗ್ತದೆ ಅಂದ್ರೆ ಪ್ಲಸ್ 10 is equal to 0 ಈಕ್ವೇಶನ್ ಬರ್ತದೆ. ಸೊ ಈಕ್ವೇಶನ್ ಒಳಗಡೆ ಮೈನಸ್ 10 ಇದೆ, ಹಾಗಾಗಿ ಪ್ಲಸ್ 10 ಅಂತ ತಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ನಾವು ಏನ್ ಫಾಲೋ ಅಪ್ ಮಾಡಬೇಕು ಅಂತಂದ್ರೆ ನೋಡಿ ಸೊ ಆಸ್ ಇಟ್ ಇಸ್ ಇಲ್ಲಿದೆ ಸೊ ಮೈನಸ್ 3x ಸ್ಕ್ವೇರ್ ಆಗಿ ಕ್ಯಾರಿ ಮಾಡ್ತಾ ಹೋಗಿ, ಯಾಕಂದ್ರೆ ಯಾವುದು ಸಹಿತ ಇಲ್ಲಿಗೆ x ಸ್ಕ್ವೇರ್ ಕಾನ್ಸೆಪ್ಟ್ ಐ ಮೀನ್ ವೇರಿಯಬಲ್. ಸೊ ನೆಕ್ಸ್ಟ್ ನೋಡ್ತಾ ಹೋಗ್ಬೇಕು ಅಂತಂದ್ರೆ ಏನೇನ್ ಬರ್ತದೆ ಅಂದ್ರೆ ನೋಡಿ 8 plus 8x minus 5x ಅಲ್ಲಿಗೆ ಎಷ್ಟು ಬರ್ತದೆ. ಸೊ 8 5 ಹೋದ್ರೆ ಸೊ ಅಲ್ಲಿಗೆ 3x 5 plus 3 8 ಅಲ್ಲಿಗೆ ಏನಾಯ್ತು 8x plus 8x ನಲ್ಲಿ minus 5x ಹೋದ್ರೆ minus 3x ಬರ್ತಾ ಹೋಗ್ತದೆ. ಸೊ ಅದನ್ನು ಫಾಲೋ ಅಪ್ ಮಾಡ್ತಾ ಹೋಗಿ ಸಾರಿ there is a plus 3x ನೋಡಿ plus 8x minus 5x plus 3x ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ನೋಡಿ
20 minus 28 plus 126 plus 60 plus 10. ಸೊ ಅದಕ್ಕೆ ಎಷ್ಟು ಬರ್ತದೆ ಅಲ್ಲಿಗೆ? ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ನೋಡಿ. 126 plus 60 plus 10 minus 28. ಎಷ್ಟು ಬರ್ತದೆ? 168. 168 means what? Plus 168 plus 168 is equal to 0. Plus 168 is equal to 0. ಸೊ ಇಲ್ಲಿ ನೋಡಿ, ಸೊ ಈ ರೀತಿ ಇರೋದ್ರಿಂದ ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲಿ ಈಕ್ವೇಶನ್ಸ್ ಗಳು ನೆಕ್ಸ್ಟ್ ಆಕ್ಚುಲಿ ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ ಇಲ್ಲಿ -3x² ಇದೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ಸೊ -1 ಕಾಮನ್ ಆಗಿ ತಕೊಂಡು ಇದರಿಂದ ಎಲ್ಲಾ ಮಲ್ಟಿಪ್ಲೈ ಮಾಡ್ತಾ ಬಂದ್ರೆ ಸೊ ಇದೇ ರೀತಿ ನಿಮ್ಗೆ ಆನ್ಸರ್ ಆಕ್ಚುಲಿ ಫಾಲೋಅಪ್ ಆಗ್ತಾ ಹೋಗ್ತದೆ. ಸೊ ಅದನ್ನ ನಾವು ಹೇಗೆ ಬರಿತಾ ಹೋಗ್ತೀವಿ ಅಂತಂದ್ರೆ, ಸೊ ಆಸ್ ಇಟ್ ಇಸ್ ಏನಿದೆ ಅಲ್ಲಿ ಬರಿತಾ ಹೋಗ್ತೀವಿ ಇಲ್ಲಿಗೆ. ಸೊ ಅದನ್ನ ಏನಾಗ್ತದೆ, ಮೈನಸ್ ಕಾಮನ್ ತೆಗೆದಾಗ 3x² ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತಾ ಹೋಗ್ತದೆ. ಇದನ್ನ ಎರಡು ಮಾಡಿದಾಗ ಏನ್ ಬರ್ತದೆ ನಮಗೆ ಇಲ್ಲಿಗೆ ಬರ್ತದೆ. ಸೊ 3x plus, sorry, here also to see here, minus into minus plus, ಸರಿ ಏನಾಗ್ತದೆ ಈಗ? ಸೊ ಮೈನಸ್ ತಗೊಳ್ತೀವಿ, 168 is equal to 0 ಆಗ್ತದೆ. ಆಕ್ಚುಲಿ ನಮ್ಗೆ ಅಂದ್ರೆ ಇದನ್ನ ಕಾಮನ್ ಆಗಿ ಆಕ್ಚುಲಿ ಮೈನಸ್ ತಗೊಳ್ತಾ ಹೋಗ್ತೀವಿ. ಸೊ ಇದನ್ನ ಆಕ್ಚುಲಿ ಸೊ ನೆಕ್ಸ್ಟ್ ಸ್ಟೆಪ್ ಆಕ್ಚುಲಿ ಫಾಲೋ ಅಪ್ ಮಾಡ್ತಾ ಇನ್ನೊಂದು ಟೈಮ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಏನ್ ಬಂದಿದೆ, -3x ಇರೋದ್ರಿಂದ ನಾವು ಈ ಮೈನಸ್ ಇಂದ ಯಾವುದನ್ನೇ ಮಲ್ಟಿಪ್ಲೈ ಮಾಡ್ರೆ ಇಲ್ಲಿ ಏನು ಸೈನ್ ಗಳು ಬಂದಿದೆ ಅದೆಲ್ಲದಕ್ಕೂ ಕರೆಕ್ಟ್ ಬರ್ತದೆ ನೋಡಿ. ಮೈನಸ್ ಕಾಮನ್ ಆಗ್ತಿದ್ದೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಹಾಗಾಗಿ ಸೊ ನೆಕ್ಸ್ಟ್ ಸ್ಟೆಪ್ ಫಾಲೋ ಅಪ್ ಮಾಡ್ತಾ ಹೋಗೋಣ. ಸೊ ರಬ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಸೊ ನೋಡಿ, ಸೊ ಇದನ್ನ ಅಲ್ಲಿರುವಂತದನ್ನೇ ನಾನು ಕ್ಯಾರಿ ಮಾಡಿ ಟಾಪ್ ನಲ್ಲಿ ಬರ್ಕೊಂಡಿದ್ದೀನಿ ನನಗೆ. ಅದನ್ನ ಇದಾದ ನಂತರ ನಮ್ಗೆ ಏನಾಗ್ತದೆ, ಸೊ ಮೈನಸ್ ನ ಕಾಮನ್ ತೆಗೆದು ನಾವು ಇದನ್ನ ಮಲ್ಟಿಪ್ಲೈ ಮಾಡಿದ ನಂತರ ನಮ್ಗೆ ಆನ್ಸರ್ ಪ್ರೀವಿಯಸ್ ಏನ್ ಸ್ಟೆಪ್ ಇತ್ತು ಅದೇ ಫಾಲೋ ಅಪ್ ಆಗಿದೆ. ಅದಾದ ನಂತರ ನಮ್ಗೆ ಏನಾಗ್ತದೆ, ನಾವು ನೆಕ್ಸ್ಟ್ ಮಾಡುವಾಗ ಇಲ್ಲಿ ಒಳಗಡೆ ಏನ್ ಇಕ್ವೇಶನ್ಸ್ ಇದೆ ಅಷ್ಟಕ್ಕೆ ಮಾತ್ರ ನಾವು ಆಕ್ಚುಲಿ ನಾವು ತಗೊಳ್ತಾ ಹೋಗ್ತೀವಿ. ಅದನ್ನೇ ನಾವು ಹೇಗೆ ಬರ್ಕೊಳ್ಬಹುದು ನಾವೀಗ. ಸೊ 3x² ಮೈನಸ್ 3x ಮೈನಸ್ 168 is equal to 0. ಸೊ ಈ ರೀತಿ ಇದೆ. ಇದಾದ ನಂತರ ನೋಡಿ ಇಲ್ಲಿ, ಸೊ ಎಲ್ಲಾನು ಸಹಿತ ಆಕ್ಚುಲಿ ನಾವು ಕಾಮನ್ ಆಗಿ 3 ಇಂದ ಡಿವೈಡ್ ಮಾಡಬಹುದು ನಾವಿಲ್ಲಿ ಹಿಂಗೆ. ಸೊ ಹಾಗಾಗಿ ನಾವು ಏನ್ ಬರಿತಾ ಹೋಗೋದು, ಡಿವೈಡೆಡ್ ಬೈ 3 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕಾಗ್ತದೆ. ಅದನ್ನೇ 3 1s ಏನಾಗ್ತದೆ, x² ಅಂತ ನಾರ್ಮಲ್ ಆಗಿ ತೊಗೊಳ್ಳಿ. 3 1s 3. ಸೊ ಬರಿತಾ ಹೋಗ್ಬೋದು. ದೆನ್ 3 1s 3. ಸೊ ಯು ಕ್ಯಾನ್ ಟೇಕ್ ವಾಟ್, ಓನ್ಲಿ x. ದೆನ್ ವಾಟ್, 168 ಡಿವೈಡೆಡ್ ಬೈ 3 ಅಂತ ಎಷ್ಟು ಬರ್ತದೆ, 56. ನೀವು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಬಹುದು ಕರಿಗೆ. 168 divided by what, 3. So that is what, 56. That is what, 56. 56 is equal to 0. ನೋಡಿ ಇದು. ಸೊ ಇದು 3 ಇಂದ ಡಿವೈಡ್ ಕಾನ್ಸೆಪ್ಟ್ ಮಾಡ್ತಾ ಹೋಗ್ತೀವಿ ನಾವು ಹಿಂಗೆ. ಸೊ ಹಾಗಾಗಿ ನಾವು ಇದನ್ನ ಮಾಡಿದೀವಿ. ನಾವು ಈ ಕ್ವೆಶನ್ಸ್ ನೆಕ್ಸ್ಟ್ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇದನ್ನೇ ನಾವು ಕಂಟಿನ್ಯೂ ಮಾಡೋಕ್ಕಾಗದ. ಡಿವೈಡೆಡ್ ಬೈ 3 ಇಂದ ಅಂತಂದ್ರೆ x² ಮೈನಸ್ x ಮೈನಸ್ 56 is equal to 0. ಸೊ ಈಗ ನೋಡಿ ಏನಾಗ್ತದೆ ಅಂತಂದ್ರೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದೆ ಆಕ್ಚುಲಿ, -56x². ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರ್ತದೆ -56x² ಬರುತ್ತೆ. ನಾವು ಈ ಒಂದು 56x², ಐ ಮೀನ್ 56 ಆರ್ 56x² ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಯಾವುದೇ ಎನಿ ಕೈಂಡ್ ಆಫ್ ಎಲಿಮೆಂಟ್ ವಿಚ್ ಇಸ್ ಮಲ್ಟಿಪ್ಲೈಡ್ ಏನಾಗ್ತದೆ, ಅಲ್ಲಿಗೆ 56 ಮಲ್ಟಿಪ್ಲೈ ಮಾಡಿದಾಗ ಬರಬೇಕು. ಪ್ಲಸ್ ಆರ್ ಮೈನಸ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಅಥವಾ 1x ಅಂತ ಏನ್ ಬರ್ತದೆ, ಸೊ ಆ ರೀತಿ ಬರ್ಬೇಕಾಗ್ತದೆ. ಸೊ ಏನ್ ಮಾಡಬಹುದು ಅಂತ ಜನರಲ್ ಆಗಿ ನೋಡಿದಾಗ ನಮಗೆ, ಸೊ ನೋಡಿ ಈಗ 8 7s 8 56, 8 7s ಏನ್ ಬರ್ತದೆ 56 ಅಲ್ಲಿ ಬರ್ತದೆ. ಸೊ ಅದನ್ನೇ ಮಾಮೂಲಿ ಇರ್ತದೆ x into x x². ಸೊ ಇಲ್ಲಿ ಏನಾಗ್ತದೆ ನೋಡಿ ಈಗ, ಸೊ ಮೈನಸ್ ಎಕ್ಸ್ ಅಂತ ಇರೋದು ಇಟ್ ಇಸ್ ಕೈಂಡ್ ಆಫ್ ವಾಟ್, ಯಾವ ತರ ಇದೆ ಅಂತಂದ್ರೆ ಇಟ್ ಇಸ್ ಲೈಕ್ ವಾಟ್ 1 ಮೈನಸ್ 1x ಅಂತ ಇದೆ. 1x ಅಂದ್ರೆ ಎಕ್ಸ್ ಅಂತಂದ್ರೆ ಅಲ್ಲಿಗೆ ನಾವು ಯಾವ ಸೈನ್ ನಾವು ಯೂಸ್ ಮಾಡೋದು, ಇಲ್ಲಿಗೆ ಮೈನಸ್ ಆಗ್ತದೆ. ಸೊ ಇಲ್ಲಿಗೆ ಪ್ಲಸ್ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ನಾವು ಸ್ಟೆಪ್ ಏನ್ ಫಾಲೋ ಅಪ್ ಮಾಡ್ತೀವಿ ಅಂತಂದ್ರೆ, ಸೊ ಈ ರೈಟ್ ವಾಟ್ x² is what minus 8x plus 7x minus
56 is equal to 0. So ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ ಹಾಗೆ 56 into x square minus 56 into x square minus 56 x square. So in these two elements ಎರಡು ಎಲಿಮೆಂಟ್ಸ್ ಗಳಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಇದೆ, ನಮಗೆ -56 x square ಬರ್ತಾ ಇದೆ. ಸೊ ಎರಡರಿಂದ ನೋಡಿ, ಫಾರ್ ಎಕ್ಸಾಂಪಲ್ 8 -8x ಇಂದ +7x ಮಾಡಿದ್ರೆ ಎಷ್ಟು ಬಂತಲ್ಲಿಗೆ is what -1. See 8 is a higher value, so ಅಲ್ಲಿ ಮೈನಸ್ ಇದೆ, ಇದು ಲೆಸ್ಸರ್ ವ್ಯಾಲ್ಯೂ ಅಡಿಷನ್ ಇದೆ. ಸೊ ಹಾಗಾಗಿ ಏನಾಗ್ತದೆ -x ಬಂದಿದೆ ನೋಡಿ. ಮಲ್ಟಿಪ್ಲೈ ಮಾಡೋದ್ರಿಂದ ಇದು ಬಂತು, ಐ ಮೀನ್ ಸಬ್ಟ್ರಾಕ್ಷನ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಏನ್ ಬಂತು, ನಮಗೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡೋದ್ರಿಂದ -x ಬಂದಿದೆ. ಹಾಗಾಗಿ ನೆಕ್ಸ್ಟ್ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗ್ತದೆ, x ನ ಕಾಮನ್ ಆಗಿ ತೆಗಿತಾ ಹೋಗ್ತೀವಿ ನಾವು. ಹಿಂಗೆ ಏನ್ ಮಾಡ್ತೀವಿ, ಅಲ್ಲಿಗೆ ಇಲ್ಲಿ x ಕಾಮನ್ ಆಗಿ ತೆಗಿತೀವಿ. ಹಿಂಗೆ x minus what 8, x ಕಾಮನ್ ತೆಗೆದಿರೋ ಅಲ್ಲಿಗೆ x minus 8. see here what next ಏನಿದೆ, actually +7 x minus 7 8s ಎವಿಡೆಂಟ್ಲಿ 56 ನೋಡಿ, ಕ್ಲಿಯರ್ ಇದೆ. ಸೊ x ಕಾಮನ್ ತಗೊಂಡಿದ್ದೀನಿ, x minus 8 +7 x minus 7 8s 56 is equal to 0. ನೆಕ್ಸ್ಟ್ ಏನ್ ಮಾಡ್ತೀವಿ ನೋಡಿ. ಸೊ ಇಲ್ಲೂ ಏನಿದೆ, ನೀವೇನ್ ಮಾಡ್ಕೊಳ್ತಾ ಹೋಗ್ಬೋದು ಅಂತಂದ್ರೆ x that is what x minus 8 is equal to 0. ಏನಂತಂದ್ರೆ x plus 7 that is what x plus 7 is equal to 0. ಸೊ ಈ ರೀತಿ ಈಕ್ವೇಶನ್ಸ್ ನ ಸೊ ಮಾಡ್ತಾ ಹೋಗ್ತೀವಿ. ಅದನ್ನ ನೆಕ್ಸ್ಟ್ ಏನಾಗ್ತದೆ, ಈಕ್ವೇಶನ್ಸ್ ನಾವು ನೆಕ್ಸ್ಟ್ ಚೇಂಜ್ ಮಾಡಿದಾಗ ಏನಾಗ್ತದೆ, ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ ಇರೋದು ಮೈನಸ್ ಆಗ್ತಾ ಹೋಗ್ತದೆ. ಅದನ್ನ ನಾವು ಬರೆಯುವಾಗ x is equal to +8 or x is equal to -7 ಇರ್ತದೆ. x ವ್ಯಾಲ್ಯೂ ಏನೇನು ಬರ್ತದೆ ಇಲ್ಲಿಗೆ ನೋಡಿ, x is equal to +8, x is equal to -7. So this is the calculations of what x find at the x value. ನಮ್ಗೆ ಏನಾಗ್ತದೆ, ನಾರ್ಮಲ್ ಆಗಿ ನಾವು ಫೈನಲ್ ಆಗಿ ನಾವು ಆಕ್ಚುಲಿ ಯಾವ್ದನ್ನ ವ್ಯಾಲ್ಯೂ ತಗೊಳ್ತೀವಿ ಅಂತಂದ್ರೆ x is equal to 8, ಬಿಕಾಸ್ ಯಾಕಂದ್ರೆ ನಮ್ಗೆ ಪಾಸಿಟಿವ್ ವ್ಯಾಲ್ಯೂ ಇದೆ, ಸೊ ಇದು ನೆಗೆಟಿವ್ ವ್ಯಾಲ್ಯೂ ಇದೆ. ಹಾಗಾಗಿ x is equal to 8 ಅನ್ನ ಹಂಚಿದ್ರೆ x ವ್ಯಾಲ್ಯೂ ಏನ್ ಬಂದ್ರೆ ಫೈನಲ್ ಆಗಿ ಸೊ 8 ಬಂದಿದೆ. ಅಂಡ್ ಆಲ್ಸೋ ವಾಟ್ x is equal to -7 ಇದೆ. ಯಾವ ಪಾಸಿಟಿವ್ ಇದೆ, ಸೊ ಅದು ಫೈನಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಒನ್ಸ್ ಇದೆ, ಗೋ ಥ್ರೂ ಒನ್ಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗೆ ಮೂವ್ ಆಗ್ತಾ ಹೋಗೋಣ. ಸೊ ಇನ್ ದಿಸ್ ಪ್ರಾಬ್ಲಮ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ನಂತರ ನೆಕ್ಸ್ಟ್ ಏನಾಗ್ತದೆ, ನಾವು ಕ್ರೇಮರ್ಸ್ ರೂಲ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ 2 ಈಕ್ವೇಶನ್ 3 ಈಕ್ವೇಶನ್ಸ್ ನ ನೋಡ್ತಾ ಹೋಗೋಣ. ಸೊ ಇದನ್ನ ರಬ್ ಮಾಡ್ತೀನಿ, ಒಂದ್ಸತಿ ಗೋತ್ರ ಮಾಡ್ತಾ ಹೋಗಿ. ಸ್ಟೂಡೆಂಟ್ಸ್ ನೋಡಿ, ಪ್ರೀವಿಯಸ್ ಆಕ್ಚುಲಿ ನಾವೇನು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ವಿ, x is equal to 8, x is equal to what -1 ಅಂತ. ನೀವು ಕ್ಯಾನ್ ಟೇಕ್ ಬೋತ್, ಎರಡನ್ನೂ ಬೇಕಾದ್ರೆ ತಗೊಳ್ತಾ ಹೋಗ್ಬೋದಾಗ್ತದೆ ಅಲ್ಲಿ. ಸೊ ಎರಡು ಯಾವ್ದು ಇದೆ, 8 and -7 ಇದೆ, ಯಾವ್ದು ಬೇಕಾದ್ರೆ ತಗೊಳ್ತಾ ಹೋಗೋದು. ನೆಕ್ಸ್ಟ್ ಟಾಪಿಕ್ ವಾಟ್ ಕ್ರೇಮರ್ಸ್ ರೂಲ್. ಕ್ರೇಮರ್ಸ್ ರೂಲ್ ಕಾನ್ಸೆಪ್ಟ್ ಅಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಸಿ ವಾಟ್ ಸೊ 2 ಕಾನ್ಸೆಪ್ಟ್ಸ್. ಒನ್ ಇಸ್ 2 ಈಕ್ವೇಶನ್ಸ್, ಅನದರ್ ಒನ್ ಇಸ್ ದ 3 ಈಕ್ವೇಶನ್ಸ್. 3 ಈಕ್ವೇಶನ್ಸ್ ಒಂದು ಬರುತ್ತೆ, ಇನ್ನೊಂದು 2 ಈಕ್ವೇಶನ್ಸ್ ಬರ್ತಾ ಹೋಗ್ತದೆ. ಸೊ ಮೊದಲನೇದಾಗಿ ಸೊ ವಿ ಆರ್ ಗೋಯಿಂಗ್ ಟು ಸಿ ವಾಟ್ ಫಸ್ಟ್ ನಾವೇನ್ ಮಾಡ್ತಾನೆ, 2 ಈಕ್ವೇಶನ್ಸ್, 2 ಈಕ್ವೇಶನ್ಸ್ ಗಳಿದ್ದಾಗ ನಾವು ಯಾವ ರೀತಿ ಸಾಲ್ವ್ ಮಾಡೋಂಥದ್ದು. ಇಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಹೇಳಿದೀನಿ. ಸೊ ಡಿಟರ್ಮಿನೆಂಟ್ಸ್ ಅಂತ ಬಂದ್ರೆ ಪ್ಯಾರಲಲ್ ಲೈನ್ಸ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಎ ಆರ್ ಡೆಲ್ಟಾ ಅಂತ ನಾವೇನ್ ಕರಿತಾ ಇದ್ವಿ ನಾವಿಗೆ. ಸೊ ಅದನ್ನೇ ಮೊದಲನೇದಾಗಿ ನಾವು ಬರ್ಕೊಡ್ತೀವಿ ನಾವಿಗೆ. ಸೊ ಇದನ್ನ ನೋಡಿ, ಸೊ ಇಲ್ಲಿ ಏನಿದೆ ಅಂತ 6x ಅಂತ ಇದ್ದಾರೆ. ಸೊ ವಿ ಆರ್ ಟೇಕಿಂಗ್ ವಾಟ್ ಓನ್ಲಿ 6, ಹಿಯರ್ ಓನ್ಲಿ 5, ಸೊ ಹಿಯರ್ 4, ಹಿಯರ್ 3. ಸೊ ಈ ರೀತಿ ಬರ್ಕೊಂಡ ನಂತರ ಇಸ್ ಈಕ್ವಲ್ ಟು 214. ಸೊ ಇದು ಕ್ರೇಮರ್ಸ್ ರೂಲ್ ಬರ್ಕೊಳ್ಳುವಂತ ಒಂದು ವೇ ಅದ್ರಂಗೆ. ಸೊ ಈ ರೀತಿ ಈಕ್ವೇಶನ್ಸ್ ಕೊಟ್ಟಾಗ ಸೊ ನಾವು ಈ ರೀತಿ ಬರಿತಾ ಹೋಗಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಆಕ್ಚುಲಿ ಇನ್ನೊಂದು ಇನ್ ಕೇಸ್ ಏನಾದ್ರು ನೋಡಿ, ನಿಮಗೆ ಇಲ್ಲಿ +5y ಅಂತ ಇದೆ. ಪ್ಲೀಸ್ ಲಿಸನ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹಿಂಗೆ. ಸೊ ಎಲ್ಲದಕ್ಕೂ ಎಗೇನ್ ಅಂಡ್ ಅಗೇನ್ ವಿಡಿಯೋ ಐ ಮೀನ್ ಕ್ಲಾಸಸ್ ಗಳಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇದ್ರೆ ನೀವು ಮಾಡೋದಕ್ಕೆ ಕಲಿಯೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಒಂದೊಂದ್ಸತಿ ಕಾನ್ಸೆಪ್ಟ್ ಗಳಲ್ಲಿ ಸಿಂಪಲ್ ಪಾಯಿಂಟ್ಸ್ ಗಳನ್ನ ಐ ಮೀನ್ ಎಕ್ಸ್ಪ್ಲನೇಷನ್ಸ್ ಹೇಳುವಾಗ ಪ್ಲೀಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ +5y ಅಂತ ಇದೆ. ಜಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳೋಣ, +y ಇದೆ ಅಂತ ಅನ್ಕೊಳ್ಳೋಣ. +y ಇದೆ ಅಂತ ಅಂದಾಗ ಯು ಟೇಕ್ ಇಟ್ ಆಸ್ ವಾಟ್ 1, ಅದ್ರ ಪಕ್ಕದಲ್ಲಿ ಏನಿದೆ ಅಂತ ಅರ್ಥ. ಸೊ 1 ಇದೆ ಅಂತ ಅವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ
ಸೊ ಇಲ್ಲಿ ಅಂದ್ರೆ 5 ಇರೋ ಜಾಗಕ್ಕೆ ಏನ್ ಮಾಡ್ಬೋದು ಇಲ್ಲಿಗೆ ಸೊ 1 ಅಂತ ಹಾಕೊಳ್ತಾ ಹೋಗ್ಬೇಕಾಗ್ತದೆ. ಸೊ ಈ ರೀತಿ ಆಕ್ಚುಲಿ ಯಾವ್ದಾದ್ರು ಅಷ್ಟೇ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ತದೆ ಸೊ ಏನಿಲ್ಲ ಓನ್ಲಿ ದೇ ಹ್ಯಾವ್ ಗಿವನ್ ವಾಟ್ ಎಕ್ಸ್. ಸೊ ಏನ್ ಮಾಡೋದು ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ವಿಲ್ ಬಿ ಏಬಲ್ ಟು ಕನ್ಸಿಡರೇಷನ್ ವಾಟ್ ದಟ್ ಇಸ್ ವಾಟ್ ಓನ್ಲಿ 1 ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ ಕೈಂಡ್ ಆಫ್ ವಾಟ್ ಅಂತರನೇ ಆಕ್ಚುಲಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಇದು ಏನಾಗ್ತದೆ ಒಂದು ಕಾನ್ಸೆಪ್ಟ್ ಆಗಿ ನಾವಿಲ್ಲಿ ಬರಿತಾ ಹೋಗ್ತೀವಿ. ಫಸ್ಟ್ ನಾವ್ ಏನ್ ಮಾಡಬೇಕು ಅಂತಂದ್ರೆ ಡೆಲ್ಟಾ ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕು. ಫಸ್ಟ್ ನಾವೇನ್ ಕ್ಯಾಲ್ಕುಲೇಷನ್ ಮಾಡೋದು ಇಲ್ಲಿಗೆ ಸೊ ಡೆಲ್ಟಾ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಡೆಲ್ಟಾ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಸಿ ಸೊ ವೆನ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಟೂ ಈಕ್ವೇಶನ್ಸ್ ನೀಡ್ ನಾಟ್ ರಿಕ್ವೈರ್ಡ್ ವಾಟ್ ಪ್ಲಸ್ ಮೈನಸ್ ಕಾನ್ಸೆಪ್ಟ್ ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನಾವು ಮೂವ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಅದನ್ನೇ ನಾವು ಬರೆಯುವಾಗ ಏನಾಗ್ತದೆ ಸೊ ಡೆಲ್ಟಾ ಅಂತಂದ್ರೆ ಈ ಒಂದು ಡಿಟರ್ಮಿನೆಂಟ್ಸ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಮೂವ್ ಆಗ್ತೀವಿ ಡೆಲ್ಟಾ ಎಕ್ಸ್ ಅಂಡ್ ಡೆಲ್ಟಾ ವೈ. ಅವಾಗ ಏನಾಗ್ತದೆ ಇಲ್ಲಿ ನೋಡಿ ಎಕ್ಸ್ ವೈ ಅಂತ ಇದೆಯಲ್ಲ. ಸೊ ಹಾಗಾಗಿ ಸೊ ಎರಡು ಈಕ್ವೇಶನ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ದೀವಿ. ದಟ್ ಇಸ್ ವಾಟ್ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ. ಫೈನಲ್ ಆಗಿ ಸೊ ವಿ ಆರ್ ಗೋಯಿಂಗ್ ಟು ವಾಟ್ ಎಕ್ಸ್ ವ್ಯಾಲ್ಯೂ ಅಂಡ್ ವೈ ವ್ಯಾಲ್ಯೂ ನೋಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಇಲ್ಲಿ ಬರೀತಾ ಹೋಗುವಾಗ 6 into 3 ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಮೈನಸ್ ಇಟ್ ಇಸ್ ವಾಟ್ ಇಟ್ ಇಸ್ ಅ ರೂಲ್. ದೆನ್ 5 into 4 ನಂತರ 6 3s are 18 minus 5 4s are 20 is equal to that is what minus 2. Delta is equal to that is what minus 2. Delta is equal to ಏನು ಬಂತು minus 2 ಆನ್ಸರ್ ಬರ್ತಾ ಹೋಗಿದೆ. ಸೊ ಅದನ್ನ ಆಕ್ಚುಲಿ ನಾವೀಗ ಇಲ್ಲಿ ಡೆಲ್ಟಾ ಏನೇನು ಬಂದಿದೆ ಸಿಂಪಲ್ ಆಗಿ ಬರ್ದಿರ್ತೀನಿ ನನಗೆ. ಡೆಲ್ಟಾ ಇಸ್ ಈಕ್ವಲ್ ಟು -2. ಅದೇ ರೀತಿ ಡೆಲ್ಟಾ ಎಕ್ಸ್ ವಾಟ್ ಎಕ್ಸ್ ಏನ್ ಬರ್ತದೆ ಅಂತ ನೋಡುವಾಗ ನಾವು ಬರೆಯುವಾಗ ಫಸ್ಟ್ ಆಫ್ ಆಲ್ ನಾವು ಹೇಗೆ ಬರೀಬೇಕು ಅಂತ ನೋಡಿ. ಈಗ ಸೊ ಡೆಲ್ಟಾ 1 ಅಂತ ಬಂದಾಗ ಸೊ ಈ ಕಡೆ ರೈಟ್ ಸೈಡ್ ಅಲ್ಲಿ ಏನ್ ಆಕ್ಚುಲಿ ವಾಟ್ ದಟ್ ಇಸ್ ಡಿಟರ್ಮಿನೆಂಟ್ಸ್ ಏನಿದೆ ಡೆಲ್ಟಾ ಎಕ್ಸ್ ಇದ್ದಾಗ ಇದನ್ನ ಮೊದಲನೇ ಕಾಲಮ್ ಆಗಿ ನಾವು ತಗೊಳ್ತಾ ಹೋಗ್ತೀವಿ ಹಿಂಗೆ 2 14. ದೆನ್ ಸೊ ಇಲ್ಲಿ ಏನ್ ಎರಡನೇದಿದೆ 5 and 3 ಇದನ್ನ ಬರೀತಾ ಹೋಗಿ ಬರ್ತಿದ್ದಂಗೆ ಡೆಲ್ಟಾ ಎಕ್ಸ್ ಇದ್ದಾಗ ನಾವು ಡೆಲ್ಟಾ ಎಕ್ಸ್ ಅಂತ ತಗೋಬಹುದು. ಸೊ ಮೆನಿ ಆಫ್ ತುಂಬಾ ಜನ ಒಬ್ಬರು ಡೆಲ್ಟಾ 1 ಅಂತ ತಗೊಳ್ತಾರೆ, ಏನೋ ಇಶ್ಯೂಸ್ ಇಲ್ಲ, ಯಾವ್ದು ಬೇಕಾದ್ರೆ ಕನ್ಸಿಡರ್ ಮಾಡಬಹುದು. ಸೊ ಡೆಲ್ಟಾ ಎಕ್ಸ್ ಇದೆ ಅಂತಂದಾಗ ಸೊ ದ ಡಿಟರ್ಮಿನೆಂಟ್ಸ್ ಅಂತ ಫಸ್ಟ್ ನಾವು ತಗೊಳ್ದಾಗ 2 14 ಅಂತ ತಗೊಂಡ್ವಿ. ಸೆಕೆಂಡ್ ಒನ್ ಏನಿದೆ 5 3 ತಗೊಳ್ತೀವಿ. ನೆಕ್ಸ್ಟ್ ಡೆಲ್ಟಾ ವೈ ಅಂತ ಬರುವಾಗ ಏನಾಗ್ತದೆ ಆಕ್ಚುಲಿ ಅಂತಂದ್ರೆ ಫಸ್ಟ್ 6 4 ತಗೊಳ್ತೀವಿ. ಡೆಲ್ಟಾ ವೈ ಸೆಕೆಂಡ್ ಒನ್ ಅಲ್ಲಿಗೆ ಏನಾಗ್ತದೆ 2 14 ನ ಸೊ ಇಲ್ಲಿ ಬರೀತಾ ಹೋಗ್ತೀವಿ ನಾವೀಗ. ಸೊ ಅದನ್ನೇ ಇಲ್ಲಿ ನೋಡಿ ಇಲ್ಲಿಗೆ ಸಿಂಪಲ್ ಆಗಿ ಮಾಡ್ತಾ ಈಗ ಸಿ 2 into 3 minus 5 into 40. Two 3s are 6 minus 14 5s are ಎಷ್ಟು ಬರ್ತಲ್ಲಿಗೆ 14 into 5 70 ಅಲ್ಲಿಗೆ ಬರ್ತದೆ -6 ಅಂತಂದ್ರೆ 64 is what -64. Delta x is equal to -64. ನೋಡಿ ಸೊ ಇದು ಸಿಂಪಲ್ ಆಗಿದೆ. ರಬ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ನನಗೆ ಇದು ರಬ್ ಮಾಡಿದ ನಂತರ ನೆಕ್ಸ್ಟ್ ಡೆಲ್ಟಾ ವೈ ಕಾನ್ಸೆಪ್ಟ್ ನ ನೋಡ್ಕೋಣ ಈಗ. ನೆಕ್ಸ್ಟ್ ಡೆಲ್ಟಾ ಏನಿದೆ ಡೆಲ್ಟಾ ವೈ. ಸೊ ಡೆಲ್ಟಾ ವೈ ಅಂತಂದ್ರೆ ಫಸ್ಟ್ ನಾನು ಆಕ್ಚುಲಿ ಹೇಳಿದೆ ಡೆಲ್ಟಾ ಎಕ್ಸ್ ನಲ್ಲಿ ಸೊ ಮೊದಲನೇ ಡಿಟರ್ಮಿನೆಂಟ್ಸ್ ಏನ್ ತಗೊಂಡ್ವಿ 2 14 ಅಂತ ತಗೊಂಡ್ವಿ. ಸೆಕೆಂಡ್ ಒನ್ ಏನ್ ತಗೊಂಡ್ವಿ 5 3 ತಗೊಂಡ್ವಿ. ನಾವ್ ಈಗ ಏನ್ ಮಾಡ್ತೀವಿ ಡೆಲ್ಟಾ ವೈ ತಗೊಂಡಿರೋದ್ರಿಂದ 6 4 ಸೆಕೆಂಡ್ ಡಿಟರ್ಮಿನೆಂಟ್ಸ್ ಏನಿದೆ 2 14. ಸೊ ಇದಾಯ್ತು. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ನಾನೀಗ. ಸೊ 6 into 14 minus 2 into 4. Next ಏನಾಗುತ್ತೆ 14 6 84. I think 14 into 6 80
4 minus 4 to the 8. So ಅಲ್ಲಿಗೆ ಏನು ಬರ್ತದೆ ಆಕ್ಚುಲಿ 84 6 ಏನು ಬರುತ್ತೆ ಅಲ್ಲಿಗೆ ಸಾರಿ 8 ಹೋದ್ರೆ ಎಷ್ಟು ಬರುತ್ತೆ ಅಲ್ಲಿಗೆ 76. That is what 76. That is delta y is equal to delta x, delta y is equal to 76. ನಿಮಗೆ ಏನು ಆಕ್ಚುಲಿ delta y is equal to 76 ಆಕ್ಚುಲಿ ಬರ್ತಾ ಹೋಗಿದೆ. ಸೊ ಈಗ ನಾವೇನ್ ಮಾಡಬೇಕು ನೋಡಿ, ಡೆಲ್ಟಾ ಸಿಕ್ಕಿದೆ, ಡೆಲ್ಟಾ ಎಕ್ಸ್ ಅಂತ ಬಂದಿದೆ, ಡೆಲ್ಟಾ ವೈ ಅಂತ ಬಂದಿದೆ. ನಾವು ಫೈನಲ್ ಆಗಿ ನಾವೇನ್ ಮಾಡಬೇಕು ಅಂತಂದ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಆಕ್ಚುಲಿ ಕಂಡುಹಿಡಿಬೇಕಾಗ್ತದೆ ನಾವೀಗ ಎಕ್ಸ್ ಅಂಡ್ ವೈ ವ್ಯಾಲ್ಯೂನ. ಓಕೆ ಸ್ಟೂಡೆಂಟ್ಸ್, ನೋಡಿ ನಾವೇನ್ ಮಾಡಿದ್ವಿ ಇಲ್ಲಿ ಡೆಲ್ಟಾ ಸಿಕ್ಕಿದೆ, ಡೆಲ್ಟಾ ಎಕ್ಸ್ ಬಂದಿದೆ, ಡೆಲ್ಟಾ ವೈ ಬಂದಿದೆ. ಯಾಕಂದ್ರೆ ಟೂ ಈಕ್ವೇಶನ್ಸ್ ಅಲ್ಲಿ ಬಂದಾಗ ಎಕ್ಸ್ ವೈ ಕ್ಯಾಲ್ಕುಲೇಷನ್ಸ್ ಮಾತ್ರ ಇರ್ತಾ ಹೋಗ್ತದೆ. ಸೊ ವೆನ್ ವಿ ಕಮ್ ಟು ದ ಕಾನ್ಸೆಪ್ಟ್ ಆಫ್ ವಾಟ್ ತ್ರೀ ಈಕ್ವೇಶನ್ ವಿಚ್ ವಿಲ್ ಕಮ್ ವಾಟ್ ಎಕ್ಸ್ ವೈ ಝೆಡ್ ಮೂರು ಐ ಮೀನ್ ವೇರಿಯೇಬಲ್ಸ್ ನ ಕಂಡುಹಿಡಿತಾ ಹೋಗ್ತೀವಿ. ಅದನ್ನ ನಾವು ಎಕ್ಸ್ ಫೈಂಡ್ ಔಟ್ ಮಾಡುವಾಗ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಸೊ ಅದನ್ನ ಡೆಲ್ಟಾ ಎಕ್ಸ್ ಎಷ್ಟಿದೆ -64 ಇದೆ, ಡಿವೈಡೆಡ್ ಬೈ ಡೆಲ್ಟಾ ಎಷ್ಟಿದೆ -2 ಇದೆ. ಸೊ ಅದನ್ನ ಫೈನಲ್ ಆಗಿ ಏನ್ ಮಾಡೋದು, ಡಿವಿಜಬಲ್ ಕಾನ್ಸೆಪ್ಟ್ ಇದ್ದಾಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತಾ ಹೋಗ್ತದೆ. ಸೊ ಅದನ್ನ ಬರೀಬಹುದು 2 3s are 6, 2 3s are 6, 2 2s are 4. ಅದಿರುತ್ತೆ 32 ಆನ್ಸರ್ ಬಂದಿದೆ. ದೆನ್ y is equal to delta y divided by delta. ಇದು ಫಾರ್ಮುಲಾ ಇದು ನೋಡ್ಕೊಳ್ಳಿ ಹಿಂಗೆ. y is equal to ಏನಿದೆ delta y divided by delta. ಸೊ ಅದನ್ನ ಆಕ್ಚುಲಿ ನೋಡುವಾಗ ಆಕ್ಚುಲಿ ಆನ್ಸರ್ ಎಷ್ಟು ಬರುತ್ತೆ ನಮಗೆ 76 ಏನ್ ಬಂದಿದೆ, ಡೆಲ್ಟಾ y ಎಷ್ಟು ಬಂದಿದೆ 76 ಇದೆ, ಡೆಲ್ಟಾ ಏನಿದೆ -2 ಇದೆ ಅಲ್ಲಿಗೆ. ಸೊ -2 ಹಾಗೆ ತಗೊಳ್ತೀವಿ. 2 3s are 6, 1 carry 16, 2 8s are 16. ಅಲ್ಲಿ ಏನ್ ಬಂತ ಅಲ್ಲಿಗೆ y is equal to -38 -38 ಬಂದಿದೆ. ಸೊ ಇದು ಟೂ ಈಕ್ವೇಶನ್ಸ್ ಬಂದಾಗ ನಾವು ಫಾಲೋ ಅಪ್ ಮಾಡುವಂತ ಒಂದು ಸೊ ಮೆಥಡ್ಸ್ ಗಳನ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣಂಗೆ ಸೊ ಏನಾದ್ರು ಸಿಂಪಲ್ ಟಾಪಿಕ್ ಐ ಮೀನ್ ಕಾನ್ಸೆಪ್ಟ್ ಗಳನ್ನ ನಿಮ್ಗೆ ಸೊ ಹೇಳ್ತಾ ಬರ್ತೀನಿ ನಿಮಗೆ. ಸೊ ನೆಕ್ಸ್ಟ್ ನೋಡೋಣ. ಓಕೆ ಸ್ಟೂಡೆಂಟ್ಸ್, ನೋಡಿ ಸಿಂಪಲ್ ಆಗಿ ಇದು ಕಾನ್ಸೆಪ್ಟ್ ಗಳನ್ನ ಹೇಳ್ತಾ ಹೋಗ್ತೀನಿ ಅಷ್ಟೇ, ಅಗೇನ್ ನಾನು ಸಾಲ್ವ್ ಮಾಡ್ತಾ ಹೋದಿಲ್ಲ. ಪ್ರೀವಿಯಸ್ ಏನು ನಾನು ನಿಮ್ಗೆ ಹೇಳ್ತಾ ಹೋದೆ ಅದನ್ನ ಫಾಲೋ ಅಪ್ ಮಾಡ್ತಾ ಹೋದ್ರೆ ಆಯ್ತು. ಸೊ ಇಲ್ಲಿ ನೋಡಿ, ಸೊ ಈ ರೀತಿ ಕ್ವಶನ್ಸ್ ಇದೆ. ಈ ರೀತಿ ಕ್ವಶನ್ಸ್ ಗಳಲ್ಲಿ ಎಕ್ಸಾಮ್ ಗಳಲ್ಲಿ ಕೇಳಿದಾಗ ಕನ್ಫ್ಯೂಷನ್ ಆಗುವಂತದ್ದು ಬೇಡ. ಏನಾಗಿದೆ ಅಂದ್ರೆ ಸೊ ಏನಾಗ್ತದೆ ಎಕ್ಸ್ ವೈ ಆತರ ಒಂದೇ ಆರ್ಡರ್ ವೈಸ್ ಆಗಿಲ್ಲ, ಎಲ್ಲ ಶಫಲ್ ಆಗ್ತಾ ಹೋಗಿದೆ. ಸೊ ಅದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸೊ ನಾವು ಬರ್ಕೊಳ್ಳುವಾಗ ಫಸ್ಟ್ ಈಕ್ವೇಶನ್ಸ್ ನ ಪ್ರಾಪರ್ ಆಗಿ ಫಾಲೋ ಅಪ್ ಮಾಡಬೇಕು. ಫಸ್ಟ್ ಆಸ್ ಇಟ್ ಇಸ್ ವಾಟ್ 6x. ಇಲ್ಲಿ ನೆಕ್ಸ್ಟ್ ನಾವು ಏನ್ ಬರೀಬೇಕಾಯ್ತು, ಆಕ್ಚುಲಿ ವೈ ಕಾನ್ಸೆಪ್ಟ್ ಬೇಕಾಯ್ತು, ವೈ ಬೇಕಿತ್ತು ವೇರಿಯೇಬಲ್ಸ್, ಅದೇನಿಲ್ಲ ನಮ್ಗಲ್ಲಿ. ಅದೇನಿದೆ ಈಕ್ವಲ್ಸ್ ಇಂದ ಆ ಕಡೆ ಇದೆ. ಹಾಗಾಗಿ ನಾವು ಅದನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ -2y ಅಂತ ಇದೆ. ನಾವು ಬರ್ಕೊಳ್ಳುವಾಗ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ದಟ್ ಇಸ್ ವಾಟ್ +2y. ಈಕ್ವೇಶನ್ ಈ ಕಡೆ ತಗೊಂಡಿದ್ರೆ ಇಲ್ಲಿಗೆ +2y ಅಂತ ಬರ್ತದೆ. ಸೊ ಇಲ್ಲಿ ಏನಾಗ್ತದೆ ಈಸ್ ಈಕ್ವಲ್ ಟು ನಾವು ಈ ಕಡೆ ತಗೊಂಡಾಗ -2 ಇರೋಂಥದ್ದು +2 ಆಗ್ತಾ ಹೋಗ್ತದೆ. ಹಿಂಗೆ ಈಕ್ವೇಶನ್ ಇಂದ ಈ ಕಡೆ ತಗೊಂಡಾಗ ಏನಾಗ್ತದೆ ನಮಗೆ ಮೈನಸ್ ಇರೋದು ಪ್ಲಸ್ ಆಗ್ತದೆ, ಈ ಕಡೆ ಮೈನಸ್ ಇರೋದು ಪ್ಲಸ್ ಆಗಿದೆ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಇಲ್ಲಿಗೆ, ಇಲ್ಲಿ 7y ಇದೆ, +10 ಇದೆ, ಇಲ್ಲಿ 8x ಇದೆ. ಸೊ ಅದನ್ನೇ ನಾವು ಬರ್ಕೊಳ್ಳುವಾಗ ಆರ್ಡರ್ ವೈಸ್ ಆಗಿ ಫಾಲೋ ಅಪ್ ಮಾಡ್ತಾ ಹೋಗೋಣ. ಇಲ್ಲಿ +x ಇರೋದು +8x ಇರೋದು -8x ಅಂತ ಬರ್ಕೊಳ್ಳಿ. ಪ್ಲಸ್ ಇರೋದು ಏನಾಗ್ತದೆ ಈಕ್ವೇಶನ್ ಈ ಕಡೆ ಬಂದಾಗ -8x ಆಗ್ತದೆ. ದೆನ್ ವಾಟ್ ಏನಾಗ್ತದೆ ಆಸ್ ಇಟ್ ಇಸ್ ಬರೀತಾ ಹೋಗಿ +7y. ಇಲ್ಲಿ ನೆಕ್ಸ್ಟ್ ನೋಡುದು ಈಕ್ವಲ್ಸ್ ಹಾಕೊಂಡ ನಂತರ +10 ಇದೆ, ದಟ್ ಇಸ್ ವಾಟ್ -10 ಆಗಿ ಚೇಂಜಸ್ ಆಗ್ತಾ ಹೋಗ್ತದೆ. ಈಕ್ವೇಶನ್ ಇಂದ ನಾವು ಆ ಕಡೆ ತಗೊಂಡಾಗ -10 ಆಗ್ತಾ ಹೋಗ್ತದೆ. ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ನನಗೆ. ಸೊ ಈ ರೀತಿ ಕೊಟ್ಟಾಗ ಸೊ ನಾವು ಈ ರೀತಿ ಫಸ್ಟ್ ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎಲ್ಲಾ ಕಡೆ ಎಲ್ಲ ಶಫಲ್ ಇರ್ತದೆ. ಅದನ್ನ ನೀವು ಆರ್ಡರ್ ವೈಸ್ ಆಗಿ ಒಂದು ಫಾರ್ಮ್ ಆಮೇಲೆ ಈಕ್ವೇಶನ್ಸ್ ನ ಬರ್ಕೊಳ್ಬೇಕು ಅಂದ್ರೆ ಸೊ ಈ ಮೆಥಡ್ಸ್ ನ ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಬರುವ ಡಿಟರ್ಮಿನೆಂಟ್ಸ್ ಬರ್ಕೊಳ್ಳುವಾಗ 6 2 ಸೊ ಇಯರ್ -8 ಪ್ಲೀಸ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿಂಗೆ. ಈ ಕಡೆ ಪಕ್ಕದಲ್ಲಿ ಏನಿಲ್ಲ ಅಂದ್ರೆ ದಟ್ ಇಸ್ ಕನ್ಸಿಡರ್ ಆಸ್ ವಾಟ್ ಪ್ಲಸ್ ಅಂತ. So if they have given minus, so we have to consider what minus sign. -8 here 7 is equal to 2 -10. So ಈಗ ನೀವು ನೆಕ್ಸ್ಟ್ ನೀವೇನ್ ಮಾಡಬಹುದು ಅಂತಂದ್ರೆ ನೀವೇ ಸಹಿತ ಆಕ್ಚುಲಿ ಡಿಟರ್ಮಿನೆಂಟ್ಸ್ ನ ಫೈಂಡ್ ಔಟ್ ಮಾಡಬಹುದು. ಇಟ್ಸ್ ಕಾಲ್ಡ್ ವಾಟ್ ಡೆಲ್ಟಾ. ಡೆಲ್ಟಾ ಅಂತಂದ್ರೆ 6 to
-8 7 ಇಷ್ಟನ್ನು ಮಾತ್ರ ಕಂಡುಹಿಡಿಯೋದಕ್ಕೆ ನಾವು ಅದನ್ನು ಡೆಲ್ಟಾ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಅಂತ ಬಂದಾಗ ಇನ್ನು ಡೆಲ್ಟಾ ಎಕ್ಸ್ ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಕಾಲಮ್ ನಲ್ಲಿ ಇದನ್ನ ತಗೊಳ್ತೀವಿ, ಸೆಕೆಂಡ್ ಕಾಲಮ್ ನಲ್ಲಿ 2 7 ಬರಿತಾ ಹೋಗ್ತೀವಿ. ನನಗೆ ಅದೇನಾಗ್ತದೆ ಡೆಲ್ಟಾ ಎಕ್ಸ್ ಅಂತ ಬಂದ್ರೆ ಫಸ್ಟ್ 2 - 10 ದೆನ್ 2 7 ಇದು ಡೆಲ್ಟಾ ಎಕ್ಸ್ ಕಾನ್ಸೆಪ್ಟ್. ನೆಕ್ಸ್ಟ್ ನೀವು ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ದೆನ್ ಡೆಲ್ಟಾ ವೈ ಅಂತಂದ್ರೆ 6 - 8 2 - 10 ಸಿ. ಸೊ ಈ ರೀತಿ ಬರ್ಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ ಗಳನ್ನ ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಹೀಗೆ ನೆಕ್ಸ್ಟ್ ಆಕ್ಚುಲಿ 3 ಈಕ್ವೇಶನ್ಸ್ ನ ಮಾಡ್ತೋಣ. ಇದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ ತರ ಎಕ್ಸಾಮ್ ಗಳಲ್ಲಿ ಕೊಟ್ಬಿಡ್ತಾರೆ. ಯಾಕೆ ಸಿಂಪಲ್ ಆಗಿ ಈಕ್ವೇಶನ್ಸ್ ಕೊಟ್ರೆ ಯಾರು ಬೇಕಾದ್ರೆ ಮಾಡ್ಬೋದು. ಇರೋಂತ ಕೊಟ್ಟಿರೋಂತ ಈಕ್ವೇಶನ್ ಈ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು. ಈ ರೀತಿ ಚೇಂಜಸ್ ಮಾಡ್ಕೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ನೆಕ್ಸ್ಟ್ 3 ಈಕ್ವೇಶನ್ಸ್ ನ ನೋಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಆಕ್ಚುಲಿ ಇವತ್ತಿನ ಕ್ಲಾಸ್ ಆಕ್ಚುಲಿ ನೀವೇನೆಲ್ಲ ಕಲ್ತ್ರಿ ಅನ್ನೋ ಸಿಂಪಲ್ ಆಗಿ ಬ್ರೀಫ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡಿದಾಗ ಆಕ್ಚುಲಿ ನೀವು ಅಲ್ಲಿಗೆ ನಾವೇನ್ ಮಾಡ್ತಾ ಹೋದ್ವಿ, ಎಕ್ಸ್ ಫೈಂಡ್ ಔಟ್ ಮಾಡುವಂತ ಕಾನ್ಸೆಪ್ಟ್ ನ ಮಾಡ್ತಾ ಹೋದ್ವಿ. ಯಾವ್ದ್ರಲ್ಲಿ ಡಿಟರ್ಮಿನೆಂಟ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಂತನ್ನ ಸೊ ನೋಡ್ತಾ ಹೋದ್ವಿ. ನಾನಿಗೆ ಅದನ್ನ ಮಾಡುವಾಗ ಆಕ್ಚುಲಿ ಸೊ ಡಿವೈಡ್ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಗೆ ತಗೊಂಡೆ, ಸೊ ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ -56 x² ಅಂತ ಬಂದಾಗ ಸೊ ಇದು ಏನಕ್ಕೋಸ್ಕರ ಬಂತು ಹಿಂಗೆ, ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು ಈ ತರ ಎಲ್ಲ ಹಿಂಗೆ. ದೆನ್ ಡಿವಿಜಬಲ್ ಬೈ 3. ಸೊ ಏನಾಯ್ತು ಹಿಂಗೆ x = 8 1 ಬಂತು, x = -7 1 ಬಂತು. ಯಾವ್ದಾದ್ರು ಕಂಟೈನ್ ವಾಟ್ ಬೋತ್ ವ್ಯಾಲ್ಯೂ. x = 8 x = 7 ಅಂತ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಇನ್ನೇನು ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ಕ್ರೈಮರ್ಸ್ ಟೂಲ್. ಸೊ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ನಿಮಗೆ ಸಾಲ್ವ್ ಮಾಡೋದಕ್ಕೆ ಕೊಡ್ತಾ ಬರ್ತೀನಿ ನಾನು. ಸೊ ಅದನ್ನ ಒಂದ್ಸತಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೀವು ನೆಕ್ಸ್ಟ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಅದನ್ನ ನಾವೇನ್ ಮಾಡಿದ್ವಿ ನಿಮಗೆ ಕ್ರೇಮರ್ಸ್ ರೂಲ್. ನೆಕ್ಸ್ಟ್ ಟಾಪಿಕ್ ಯಾವ್ದು ಬಂತು, ಕ್ರೇಮರ್ಸ್ ರೂಲ್. ಆಕ್ಚುಲಿ ನಾವು ಕಲ್ತು ನಾವು ಇವತ್ತಿನ ಕ್ಲಾಸ್ ಅಲ್ಲಿ 2 ಈಕ್ವೇಶನ್ಸ್, 2 ಈಕ್ವೇಶನ್ಸ್ ಗಳು ಬಂದಾಗ ಯಾವ ರೀತಿ ಫಾಲೋ ಅಪ್ ಮಾಡುವಂತದ್ದು. 2 ಈಕ್ವೇಶನ್ಸ್ ಬಂದಾಗ ಸೊ ಒಂದು ವಿ ಆರ್ ಗೋಯಿಂಗ್ ಟು ಫೈಂಡ್ ವಾಟ್ ಡೆಲ್ಟಾ, another one is the delta x, another one is what delta y. Finally we are going to find out what x ಮತ್ತೆ y ಎರಡು ವೇರಿಯೇಬಲ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದನ್ನ ಮೇನ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. What is the main concept which is what ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸ್ ಅಲ್ಲಿ 2 ಈಕ್ವೇಶನ್ಸ್ ನಲ್ಲಿ ಈ ರೀತಿ ಬರುವಂತದ್ದು. ನಾನು ಎರಡನೇ ಕಾನ್ಸೆಪ್ಟ್ ನಿಮ್ಗೆ ಏನ್ ಹೇಳಿದೆ, ಲೈಕ್ ಏನಾಗ್ತದೆ ಯಾವುದೇ ಒಂದು ವೇರಿಯೇಬಲ್ಸ್ ಏನಾಗ್ತದೆ ಶಫಲ್ ಮಾಡಿರ್ತಾರೆ. ಹಿಂಗೆ ಶಫಲ್ ಮಾಡಿದಾಗ ಏನಾಗ್ತದೆ ಅಲ್ಲಿ ಸಿಂಪಲ್ ಆಗಿ ಚೇಂಜಸ್ ಮಾಡ್ಕೊಳ್ಬೇಕಷ್ಟೇ, ಏನು ಬೇರೆ ಏನು ವ್ಯತ್ಯಾಸ ಇಲ್ಲ. ಅದನ್ನ ಸುಮ್ಮನೆ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಮಾತ್ರ ಕೊಟ್ಟಿರ್ತಾರೆ ಹಿಂಗೆ. ಸೊ ಹಾಗಾಗಿ ಅದನ್ನ ಯಾರು ಕನ್ಫ್ಯೂಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದನ್ನ ನೀವು ಅಗೇನ್ ಸಪರೇಟ್ ಆಗಿ ಈಕ್ವೇಶನ್ಸ್ ನ ಬರ್ಕೊಳ್ಬೇಕು. ಆರ್ಡರ್ ವೈಸ್ ಆಗಿ ಎಕ್ಸ್ ಮತ್ತೆ ವೈ ಏನಿದೆ ಈಕ್ವಲ್ ಇಂದ ಆ ಕಡೆ ಕೊಟ್ಟಾಗ ಏನು ನಾವು ಇದು ಮಾಡಬೇಕು, ಈಕ್ವಲ್ ಇಂದ ಈ ಕಡೆಗೆ ನಾವು ತಗೊಳ್ಳುವಾಗ ಯಾವ ಸೈನ್ ನ ಚೇಂಜಸ್ ಮಾಡಬೇಕು, ಆ ರೀತಿ ಬರ್ಕೊಂಡು ನಾವು ಮಾಡ್ತಾ ಹೋದ್ರೆ ನಾವು ಪ್ರಾಬ್ಲಮ್ಸ್ 2 ಈಕ್ವೇಶನ್ಸ್ ಬರೀಬಹುದು. ಸೊ ಅದೇ ರೀತಿನಲ್ಲೇ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಮಾಡ್ತೋಣ 3 ಈಕ್ವೇಶನ್. 3 ಈಕ್ವೇಶನ್ ದರ್ ಇಸ್ ನಥಿಂಗ್ ಚೇಂಜಸ್ ಕಂಪೇರ್ ಟು ವಾಟ್ 2 ಈಕ್ವೇಶನ್. ಇಲ್ಲಿ 2 ಈಕ್ವೇಶನ್ ಇರೋದು 3 ಈಕ್ವೇಶನ್ಸ್ ಬರ್ತದೆ. 3 ಈಕ್ವೇಶನ್ಸ್ ಬಂದಾಗ ಏನಾಗ್ತದೆ, ಸೊ ವಿ ಆರ್ ಗೋಯಿಂಗ್ ಟು ಫಾಲೋ ದ ರೂಲ್. ಅಂದ್ರೆ ಪ್ಲಸ್ ಮೈನಸ್ ಕಾನ್ಸೆಪ್ಟ್ ಆಕ್ಚುಲಿ ಏನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗೆ 6 3 4 1 3 5 7 6 8. ಸೊ ಇದು ಈ ತರ ಬರ್ತದೆ. ಇಸ್ ಈಕ್ವಲ್ ಟು 1 5 10. ಸೊ ಈಗ ಬಂದಾಗ ಏನಾಗ್ತದೆ, ಇಲ್ಲಿಗೆ ನಾವು ಡೆಲ್ಟಾ ಅಂತ ಬಂದಾಗ ಇಷ್ಟನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ರೂಲ್ ಅಪ್ಲೈ ಆಗ್ತಾ ಹೋಗ್ತದೆ. ಡೆಲ್ಟಾ ಎಕ್ಸ್ ಅಂತ ಬಂದ್ರೆ ಸೊ ಇದು ಮೊದಲನೇ ಕಾಲಮ್ ಆಗಿ ಬರುತ್ತೆ, ಇದು ಎರಡನೇ ಕಾಲಮ್ ಬರುತ್ತೆ, ಇದು ಮೂರನೇ ಕಾಲಮ್ ಬರುತ್ತೆ. ಅದೇ ಡೆಲ್ಟಾ ವೈ ಅಂತ ಬಂದಾಗ ಸೊ ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್. ಡೆಲ್ಟಾ ವೈ ಅಂತ ಬಂದ್ರೆ ಡೆಲ್ಟಾ ಎಕ್ಸ್ ಅಂತ ಝೆಡ್ ಅಂತ ಬಂದ್ರೆ ಅಂತಂದ್ರೆ ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಯಾವ್ದು ಬರುತ್ತೆ, ಸೊ ಇದು ಬರ್ತಾ ಹೋಗ್ತದೆ ಡಿಟರ್ಮಿನೆಂಟ್ಸ್. ಈ ರೀತಿ ಫಾಲೋ ಅಪ್ ಮಾಡ್ತಾ ಹೋಗ್ತದೆ. ಸೊ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದ 3 ಈಕ್ವೇಶನ್ ಪ್ರಾಬ್ಲಮ್, ಫಸ್ಟ್ ಐ ಆಮ್ ಗೋಯಿಂಗ್ ಟು ವಾಟ್ explain the what 3 equations, how to solve the 3 equations. ಇಷ್ಟೆಲ್ಲ ಆಕ್ಚುಲಿ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸ್ಟಡಿ ಮಾಡ್ತಾ ಬಂದ್ವಿ. ಸೊ ಮುಂದಿನ ಕ್ಲಾಸ್ ನಲ್ಲಿ 3 equations ನ ಸ್ಟಡಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಆಲ್ ಆಫ್ ಯು.